ಮಕ್ಕಳ ಕಳ್ಳರ ವದಂತಿ ಪೊಲೀಸರಿಗೆ ತಲೆನೋವಾಗಿದೆ. ಇನ್ನು ಕುಂದನಗರಿ ಬೆಳಗಾವಿಯಲ್ಲಿ ಮಕ್ಕಳ ಕಳ್ಳರ ವದಂತಿ ಜನರಲ್ಲಿ ಗೊಂದಲ ಸೃಷ್ಟಿಸಿದೆ. ಬೆಳಗಾವಿ ನಗರ ಪೊಲೀಸರಿಗೆ ಪಚೀತಿ ಉಂಟಾದ ಘಟನೆ ಇಂದು ನ್ಯೂಗಾಂಧಿನಗರದಲ್ಲಿ ನಡೆದಿದೆ. ಇವಾಗ ಮಕ್ಕಳ ಕಳ್ಳರು ಜಾಸ್ತಿಯಾಗಿದ್ದಾರೆ ಅನ್ನೋ ವದಂತಿ ಎಲ್ಲೆಡೆ ಹರಡಿದೆ. ಹಾಗಾಗಿ ವಿಚಿತ್ರವಾಗಿ ಯಾರೇ ಕಾಣಿಸಿದ್ರೂ ಮಕ್ಕಳ ಕಳ್ಳರು ಕಳ್ಳಿಯರಂತೆ ಕಾಣಿಸುತ್ತಾರೆ. ಯಾಕೆ ಅಂದ್ರೆ ಸಮಾಜದಲ್ಲಿ ನಡೆಯೋ ಘಟನೆಗಳು ಎಲ್ಲರನ್ನ ಅನುಮಾನದಿಂದ ನೋಡೋ ಹಾಗೆ ಮಾಡಿದೆ. ಇನ್ನು ಈ ಮಕ್ಕಳ ಕಳ್ಳರ ವದಂತಿಯಿಂದ ಏನ್ ಅನಾಹುತ ಆಯ್ತು ಅಂತ ಹೇಳ್ತೀನಿ ಕೇಳಿ. ರಂಜಾನ್ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಭಿಕ್ಷೆ ಬೇಡಲು ಬಂದಿದ್ದ ಮಹಿಳೆಯನ್ನು ಕೆಲವರು ಮಕ್ಕಳ ಕಳ್ಳಿ ಎಂದು ಭಾವಿಸಿ ಧರ್ಮದೇಟು ಕೊಟ್ಟಿದ್ದಾರೆ. ಇದರಿಂದ ಸ್ಥಳದಲ್ಲಿ ಕೆಲಕಾಲ ಗೊಂದಲದ ವಾತಾವರಣವೇ ನಿರ್ಮಾಣವಾಗಿದೆ. ತಕ್ಷಣವೇ ಮಾಳಮಾರುತಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಮುಂದಾದರು. ಸಾರ್ವಜನಿಕರ ಮಧ್ಯೆ ಪೊಲೀಸರ ಜಟಾಪಟಿ ನಡೆಯಿತು. ಭಿಕ್ಷುಕಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ಪೊಲೀಸರು ಜನರನ್ನ ಗದುರಿಸಿ ಚದುರಿಸಿದ್ರು. ಇದಕ್ಕೂ ಮುನ್ನ ನಿನ್ನೆಯಷ್ಟೇ ಟೀಳಕವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲೂ ಇದೇ ರೀತಿಯ ಘಟನೆ ನಡೆದಿತ್ತು. ಅಲ್ಲಿ ಮೂವರನ್ನು ಸಾರ್ವಜನಿಕರು ಮಕ್ಕಳ ಕಳ್ಳರೆಂದು ಭಾವಿಸಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರು. ಈ ಎಲ್ಲ ಘಟನೆಗಳ ಹಿಂದೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಅನಾಮಧೇಯ ಆಡಿಯೋ ಕಾರಣವಾಗಿದೆ. ಮಕ್ಕಳು ಕಳ್ಳರು ಬಂದಿದ್ದಾರೆ ಎಂಬ ವದಂತಿ ಜನರಲ್ಲಿ ಭಯ ಹುಟ್ಟಿಸಿದೆ. ಆದ್ರೆ ತಪ್ಪು ಸಾಬೀತಾದ್ಮೇಲೆ ಶಿಕ್ಷೆ ಕೊಡಬೇಕು. ವಿಷಯ ಏನು ಅಂತ ಸರಿಯಾಗಿ ಗೊತ್ತಿಲ್ಲದೆ ಈ ರೀತಿ ಥಳಿಸುವುದು ಸರಿಯಲ್ಲ. ತಪ್ಪು ಮಾಡಿದ್ದವರ ವಿರುದ್ಧ ಕ್ರಮ ಕೈಗೊಳ್ಳಲು ಪೊಲೀಸರು ಇದ್ದಾರೆ. ನಾವೇ ಇಂತಹ ಕ್ರಮ ಕೈಗೊಳ್ಳುವುದು ಸರಿಯಲ್ಲ. ಬೆಳಗಾವಿ ಪೊಲೀಸ್ ಕಮಿಷನರ್ ಭೂಷಣ್ ಬೊರಸೆ ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಮಕ್ಕಳ ಕಳ್ಳರ ವದಂತಿ ನಂಬಬೇಡಿ. ಯಾವುದೇ ಅನುಮಾನಾಸ್ಪದ ವ್ಯಕ್ತಿ ಕಂಡರೆ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿ. ಈ ವಿಡಿಯೋ ಹೇಳಿಕೆ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಇಂತಹ ವದಂತಿಗಳಿಗೆ ಬಲಿಯಾಗದೆ ನಿಜವಾದ ಮಾಹಿತಿಯನ್ನು ಮಾತ್ರ ನಂಬುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದ್ದು, ಬೆಳಗಾವಿ ಪೊಲೀಸರ ಮನವಿಯನ್ನ ಗೌರವಿಸಿ ಸಮಾಜದಲ್ಲಿ ಶಾಂತಿ ಕಾಪಾಡೋಣ. ಎಲ್ಲರಿಗೂ ನಮಸ್ಕಾರ. ಹೋದ 2 ವಾರದಿಂದ ಒಂದು ವಾಟ್ಸ್ಆ್ಯಪ್ನಲ್ಲಿ ಒಂದು ಆಡಿಯೋ ಕ್ಲಿಪ್ ಸರ್ಕ್ಯುಲೇಟ್ ಆಗ್ತಾ ಇದೆ. ಅದರಲ್ಲಿ ಒಂದು ಲೇಡಿ ಹೇಳ್ತಾರೆ, ಹಿಂದಿ ಭಾಷೆಯಲ್ಲಿ ಮಾತಾಡ್ತಾರೆ, ದಟ್ ಅವ್ರ ಮಗು ಜೊತೆಗೆ ಸೈಕಲ್ ರಿಪೇರಿ ಶಾಪ್ಗೆ ಹೋಗುವಾಗ ಯಾರು ಅವ್ರ ಮಗುಗೆ ಕಿಡ್ನ್ಯಾಪ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮತ್ತು ಈ ಆಡಿಯೋ ಕ್ಲಿಪ್ನಲ್ಲಿ ಅವರು ಒಂದು ಅಡ್ರೆಸ್ ಹೇಳಿದ್ದಾರೆ, ಸೈಕಲ್ ಅಂಗಡಿ ಅಪೋಲೋ ಫಾರ್ಮಸಿ ಎದುರುಗಡೆ ಅಂತ. ನಾವು ಕ್ಯಾಂಪ್ ಏರಿಯಾ ಅಂತ ಹೇಳ್ತಾರೆ ಅವರು. ನಾವು ತಕ್ಷಣವೇ ನಮ್ಮ ಕ್ಯಾಂಪ್ ಇನ್ಸ್ಪೆಕ್ಟರಿಂದ ಆ ಜಾಗ ವೆರಿಫೈ ಮಾಡಿದ್ದೀವಿ. ಆ ಥರ ಜಾಗ ನಮಗೆ ಯಾವುದೇ ಕಂಡು ಬಂದಿಲ್ಲ. ಹೋದ 2 ತಿಂಗಳಲ್ಲಿ ಯಾವುದೇ ಗ್ಯಾಂಗಿಂದ ಮಗುದು ಕಿಡ್ನ್ಯಾಪಿಂಗ್ದು ಕೂಡ FIR ಯಾವುದೇ ನಮ್ಮ ಬೆಳಗಾವಿ ನಗರದಲ್ಲಿ ದಾಖಲಾಗಿಲ್ಲ. ಬಹುಶಃ ಬೇರೆ ಊರ್ದು ಕ್ಯಾಂಪ್ ಏರಿಯಾ ಬಗ್ಗೆ ಆ ಲೇಡಿ ಮಾತಾಡಿರ್ಬೋದು. ಆದರೆ ನಮ್ಮ ಬೆಳಗಾವಿನಲ್ಲಿ ಸಾಕಷ್ಟು ವಾಟ್ಸಪ್ ಗ್ರೂಪ್ನಲ್ಲಿ ಎಲ್ಲ ಜನ ಅದು ಫಾರ್ವರ್ಡ್ ಶೇರ್ ಮಾಡಿ ಅದನ್ನು ಭಾಳ ಜಾಸ್ತಿ ಅದರ ಬಗ್ಗೆ ಮಾಹಿತಿ ಸ್ಪ್ರೆಡ್ ಮಾಡಿದ್ದಾರೆ. ಇವತ್ತು ಗಾಂಧಿನಗರ್ನಲ್ಲಿ ಕೂಡ ಒಂದು ಲೇಡಿ ಬಂದಿದ್ದಾರೆ, ಮಗಳನ್ನು ಕಿಡ್ನ್ಯಾಪ್ ಮಾಡೋಕ್ಕೆ ಬಂದಿದ್ದಾರೆ ಅಂತ ಪೊಲೀಸ್ಗೆ ಮಾಹಿತಿ ಬಂತು. ತಕ್ಷಣವೇ ನಮ್ಮ ಪೊಲೀಸ್ ಅಧಿಕಾರಿ ಹೋಗಿ ಆ ಲೇಡಿಗೆ ಅಲ್ಲಿಂದ ಸೆಕ್ಯೂರ್ ಮಾಡಿ ಒಂದು ವಿಚಾರಣೆ ಮಾಡಿಸಿದ್ದಾರೆ. ಆ ಲೇಡಿ ಏನು ಬೇರೆ ರಾಜ್ಯದವರು ಇಲ್ಲ, ನಮ್ಮ ಬೆಳಗಾವಿ ತಾಲೂಕಾದವರೇ ಇದ್ದಾರೆ. ಮತ್ತು ಅವ್ರದ್ದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಕೂಡ ನಾವು ಚೆಕ್ ಮಾಡಿದ್ದೀವಿ. ಅವರು ಭಿಕ್ಷೆ ಮಾಡಿಕೊಂಡು ಜೀವನ ವಹಿಸೋರು ಇದ್ದಾರೆ. ಅವ್ರದ್ದು ಯಾವುದೇ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇಲ್ಲ. ಈ ಘಟನೆ ಯಾಕೆ ಆಗಿದೆ ಅಂದರೆ, ಈ ಥರ ವಾಟ್ಸ್ಆ್ಯಪ್ ಸರ್ಕ್ಯುಲೇಟ್ ಆಗ್ತಾ ಇದೆ. ಸಾರ್ವಜನಿಕರಿಗೆ ನಮ್ಮದು ಕೋರಿಕೆ ಇದೆ, ದಯವಿಟ್ಟು ಈ ಥರ ವಾಟ್ಸ್ಆ್ಯಪ್ ಮೆಸೇಜಸ್ ಮೇಲೆ ನಂಬೇಡಿ. ನಿಮಗೆ ಯಾರ ವ್ಯಕ್ತಿ ಮೇಲೆ ಸಂಶಯ ಬಂದರೆ ದಯವಿಟ್ಟು 112 ನಂಬರ್ಗೆ ಕರೆ ಮಾಡಿ. 7 ನಿಮಿಷದೊಳಗಡೆ ನಮ್ಮ ಸಿಬ್ಬಂದಿ ಅಧಿಕಾರಿಗಳು ಅಲ್ಲಿ ರೀಚ್ ಆಗ್ತಾರೆ ಮತ್ತು ಅನುಮಾನಾಸ್ಪದ ವ್ಯಕ್ತಿದು ವಿಚಾರಣೆ ಮಾಡ್ಕೋತಾರೆ. ಯಾವುದೇ ಕಾರಣಕ್ಕೆ ನೀವು ಕಾನೂನನ್ನು ನಿಮ್ಮ ಕೈಯಲ್ಲಿ ತಗೋಬೇಡಿ ಮತ್ತು ವದಂತಿ ಮೇಲೆ ವಿಶ್ವಾಸ ಮಾಡಬೇಡಿ. ಧನ್ಯವಾದಗಳು.